ಗಣಪತಿ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ನಿಷೇಧಿಸುವಂತೆ ಅಂಕಲಿ ಗ್ರಾಮಸ್ಥರಿಂದ ಪಿಎಸ್ಐಗೆ ಮನವಿ. ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಡಿಜೆ ಬಳಕೆಯಿಂದ ಅಂಕಲಿ ಗ್ರಾಮದಲ್ಲಿ ಬಹಳಷ್ಟು ದುಷ್ಪರಿಣಾಮ ಬೀಳುತ್ತಿದ್ದು, ಈ ಕಾರಣಕ್ಕಾಗಿ ಡಿಜೆ ಬಳಕೆ ನಿಷೇಧಿಸುವಂತೆ ಆಗ್ರಹಿಸಿ ಅಂಕಲಿ ಗ್ರಾಮಸ್ಥರು ಪಿಎಸ್ಐ ನಂದೀಶ್ ರವರಿಗೆ ಹಿರಿಯರಾದ ಜಗದೀಶ್ ಕೋರೆ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ಕೋರೆ, ತುಕಾರಾಂ ಪಾಟೀಲ್, ವಿಕಾಸ್ ಪಾಟೀಲ್ ರವರು ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಕೆಲವು ವರ್ಷಗಳಿಂದ ಗಣೇಶ್ ವಿಸರ್ಜನೆ ಸಂದರ್ಭದಲ್ಲಿ ಅತಿಯಾಗಿ ಡಿಜೆ ಸೌಂಡ್ಗಳನ್ನು ಬಳಕೆ ಮಾಡಲಾಗುತ್ತಿದೆ. ಈ ಶಬ್ದದಿಂದ ಹಿರಿಯರಿಗೆ, ಶಾಲಾ ಮಕ್ಕಳಿಗೆ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಈ ಡಿಜೆ ಶಬ್ದವು ದುಷ್ಪರಿಣಾಮ ಬೀಳುತ್ತಿದೆ. ಅದಲ್ಲದೆ ರಾತ್ರಿ ಸಮಯದಲ್ಲಿ ನಿದ್ರೆ ಕದಡುವುದು, ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ತೊಂದರೆ, ಅಶಾಂತಿ ವಾತಾವರಣ ನಿರ್ಮಾಣವಾಗುವ ಲಕ್ಷಣ ಗೋಚರಿಸುತ್ತವೆ. ಡಿಜೆ ಸೌಂಡ್ಗಳಿಂದ ಯುವಕರು ಮದ್ಯಪಾನ, ಮಾದಕ ವಸ್ತುಗಳ ಸೇವನೆಯನ್ನು ಮಾಡಿ ಕುಣಿದು ಕುಪ್ಪಳಿಸುತ್ತಾರೆ. ಇದರಿಂದಾಗಿ ಗಲಭೆ, ಗೊಂದಲಗಳು ಉಂಟಾಗಿ ಜನರಗಳ ಮಧ್ಯೆ ದ್ವೇಷದ ಭಾವನೆಗಳು ಉಂಟಾಗುತ್ತದೆ. ಈ ಎಲ್ಲ ಕಾರಣಗಳಿಂದ ಅಂಕಲಿ ಗ್ರಾಮದಲ್ಲಿ ಶಾಂತಿಯುತವಾಗಿ ಗಣೇಶ್ ವಿಸರ್ಜನೆಯ ಉದ್ದೇಶದಿಂದ ಡಿಜೆ ಸೌಂಡ್ಗಳ ಬಳಕೆಯನ್ನು ನಿಷೇಧಿಸಿ ವಾದ್ಯ ಮೇಳದ ಬಳಕೆ ಮಾಡುವಂತೆ ಮನವಿ ಮಾಡುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಗುರುಜಿತ್ ಸಿಂಗ್, ಪ್ರತಾಪ್ ಸಿಂಗ್, ಸಿತುಳ್ಳೆ ಸರ್ಕಾರ್ ಅಂಕಲಿ, ಸುರೇಶ್ ಕೋರೆ, ಜಗದೀಶ್ ಕೋರೆ, ರಣಜಿತ್ ಶಿರ್ಶೆಟ್, ಅಂಕಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಾಳಪ್ಪ ಉಮ್ರಾಣಿ, ಪಾಪು ಕಿಲ್ಲೆಕತ್, ಪಾಂಡುರಂಗ ವಡ್ಡರ್, ವಿಕಾಸ್ ಪಾಟೀಲ್, ತುಕಾರಾಂ ಪಾಟೀಲ್, ವಿವೇಕ್ ಕಮ್ತೆ, ಶ್ರೀಕಾಂತ್ ಕಿಲ್ಲೆಕತ್, ಬಸವರಾಜ್ ಕರಾಡ್ಕರ್, ತಮ್ಮಾನಿ ಗುಂಡ್ಕಲ್ಲೆ, ಕಲ್ಲಪ್ಪ ಗುಂಡ್ಕಲ್ಲೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಎಲ್ಲ ನಾವು ವೈಯಕ್ತಿಕವಾಗಿ ಎಲ್ಲರಿಗೂ ಕೈ ಮುಗಿದು ಕೇಳ್ತೀನಿ, ಡಾಲ್ಬಿ ಎಲ್ಲ ಕಡೆ ಅಲೌಡ್ ಮಾಡಬೇಡ್ರಿ. ಅದರಿಂದ ವಯಸ್ಸಾದವ್ರಿಗೆ ಮತ್ತು ಅನಂತಿ ಹೆಣ್ಮಕ್ಳಿಗೆ, ಹುಡುಗರಿಗೆ ಮತ್ತು ಎಷ್ಟೋ ಮಂದಿ ಅಟ್ಯಾಕ್ಲೆ ನಿನ್ನೆ ದಾವಣಗೆರೆ ಒಬ್ಬ ತಿಳ್ಕೊಂಡಾನು ಮತ್ತು ಒಬ್ಬ ಕಿವಿಡು ಆಗೈತೆ ಅಂಕಲ್ಯಾಗ ಒಬ್ಬಗ. ಅದ್ರ ಸಂಬಂಧ ಡಾಲ್ಬಿ ಹಚ್ಚೋದು ಬೇಡ. ನಮ್ಮ ವೈಯಕ್ತಿಕ ನಮ್ದು ಇದನ್ನು ಮತ್ತು ನಮ್ದು ಏನಾಗೈತಿ ಅಂಕಲಿ ಪರಿಸ್ಥಿತಿ 9 ತಿಂಗಳು ಬರೀ ನಾವು ಸೌಂಡ್ನಾಗ ಇರ್ತೇವೆ. ಹಿಂಗೆ ಗಣಪತಿ ಮುಗಿತೈತಿ, ದಸರಾ ಸ್ಟಾರ್ಟ್ ಆಗ್ತೈತಿ, ದಸರಾದಾಗೂ ಡಾಲ್ಬಿ ಸ್ಟಾರ್ಟ್ ಮಾಡ್ತಾರೆ. ಅದು ಮುಗಿತೈತಿ, ಫ್ಯಾಕ್ಟ್ರಿ ಚಲೋತಾವ್, ಟ್ರ್ಯಾಕ್ಟರ್ದವ್ರು ಸೌಂಡ್ ಹಾಕೋತ ಬರ್ತಾರೆ. 9 ತಿಂಗಳು ಇದ್ರಾಗ ನಾವು ಹೋಗ್ತೇವೆ. 3 ತಿಂಗಳು ಮಳೆಗಾಲನ್ಯಾಗ ಅಟ್ಟ ನಾವು ನಮ್ಮ ಕಿವಿ ಶಾಂತ ಇರ್ತಾವೆ. ಅದಕ್ಕೆ ನಾ ಎಲ್ಲ DSP ಸಾಹೇಬ್ರಿಗೆ ಎಲ್ಲರಿಗೂ ನಾವು ವಿನಂತಿಸ್ಕೊಳ್ತೇನೆಂದ್ರೆ ಇದನ್ನೆಲ್ಲ ನೀವು ಬಂದ್ ಮಾಡಿಸ್ಬೇಕು ಮುಂದಾಗಿ ಅಂತ ಇಷ್ಟು ವಿನಂತಿ ಮಾಡ್ತೀನಿ. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ವಯಸ್ಕರ ಹಿತದೃಷ್ಟಿಯಿಂದ ಮತ್ತು ಬಾಣಂತಿ ಯುವತಿಯರ ಹೆಣ್ಣು ಮಕ್ಕಳ ಹಿತದೃಷ್ಟಿಯಿಂದ ಸಾರ್ವಜನಿಕ ಈ ಡಿಜೆ ಒಂದು ನಮ್ಮ ಯುವಕರಿಗೆ ಒಂದು ಅಚ್ಚುಮೆಚ್ಚಿನ ಇದಾಗಿದೆ. ಅದು ಆದರೂ ಎಲ್ಲರ ಹಿತದೃಷ್ಟಿಯಿಂದ, ವಯಸ್ಕರ ಹಿತದೃಷ್ಟಿಯಿಂದ ಮತ್ತು ಒಂದು ಚಿಕ್ಕ ಮಕ್ಕಳ ಹಿತದೃಷ್ಟಿಯಿಂದ ಇದನ್ನು ತಾವು ಅಳವಡಿಸಿಕೊಡಬಾರದಂತ ನಾನು DSP ಸಾಹೇಬರಿಗಾಗಲಿ ನಮ್ಮ PSI ಸಾಹೇಬರಲ್ಲಿ ಮನವಿ ಮಾಡುತ್ತಾ, ಇದು ಈ ವಯಸ್ಕರಿಗೆ ಬೇಡಾದ ವಿಷಯ ಅದ. ಆದರೂ ಯುವಕರು ಇದನ್ನು ಒಂದು ಇದೊಂದು ಕಲೆ ಅಂತ ತಿಳ್ಕೊಂಡು ಅದನ್ನು ಇದು ಮಾಡ್ತಾ ಇದ್ದಾರೆ. ಆದರೂ ಇದು ಒಂದು ಎಲ್ಲರ ಹಿತದೃಷ್ಟಿಯಿಂದ ಈ ಒಂದು ಡಿಜೆ ಹಚ್ಚೋದು ಬೇಡ ಅಂತ ನಮ್ಮ ಎಲ್ಲ ಸಾರ್ವಜನಿಕರದ ಅಭಿಪ್ರಾಯ ಆಗಿದೆ. ಆ ಅಭಿಪ್ರಾಯದ ಪ್ರಕಾರ ನಾವು ಈಗ ನಮ್ಮ ಗ್ರಾಮಸ್ಥರ ವತಿಯಿಂದ PSI ಸಾಹೇಬರಿಗೆ ಮನವಿ ಕೊಡಲಾಗಿದೆ. ಆ ಪ್ರಕಾರ ಅವರು ಮುಂದಿನ ಕ್ರಮವನ್ನು ಕೈಗೊಂಡು ಈ ಒಂದು ಡಿಜೆ ಹಚ್ಚುವ ಒಂದು ಇದನ್ನು ಬಂದ್ ಮಾಡಬೇಕಂತ ನಾನು ಕಳಕಳಿಯಿಂದ ಎಲ್ಲರಿಗೆ ಕೇಳಿಕೊಳ್ಳುತ್ತೀನಿ. ಡಿಜೆಯಿಂದ ಹುಡುಗರಿಗೆ ಸ್ವಲ್ಪ ಹೆಚ್ಚಾನಚ್ಚ ಎಲ್ಲರೂ ಮದ್ಯಪಾನ ಮಾಡುವುದನ್ನು ಹೆಚ್ಚಾನಚ್ಚ ಎಲ್ಲರೂ ಕಲ್ತಿದ್ದಾರೆ. ಅದು ಅಲ್ಲದೆ ವಯಸ್ಕರು ಬಹಳ ಜನ ನಮಗೆ ಬಂದು ವಿನಂತಿ ಮಾಡಿಕೊಂಡ್ರು, ಏನಂದ್ರೆ ಇದನ್ನು ಹಚ್ಚಬೇಡ, ಕೇಳಬೇಡ್ರಿ, ನಮಗೆ ತ್ರಾಸ ಆಗ್ತದೆ, ನಾವು ಹಾರ್ಟ್ ಪೇಷಂಟ್ ಅದೇವಿ ಹಾಗೆ ಅಂತ ಎಲ್ಲರೂ ಬಹಳ ಜನ ನಮಗೆ ಮನವಿ ಮಾಡಿಕೊಂಡ್ರು. ವ್ಯಾಪಾರಸ್ಥರು ಸಹ ಹೇಳಿದ್ರು, ಇದನ್ನು ಹಚ್ಚಕ್ಕೆ ಅನುಮಾನ ಕೊಡಬೇಡ್ರಿ, ಪಂಚಾಯತ್ ವತಿಯಿಂದ ಇದನ್ನು ಬಂದ್ ಮಾಡಿಸ್ರಿ ಅಂತ ಎಲ್ಲರ ಅಭಿಪ್ರಾಯ ಕೇಳ್ಕೊಂಡು ನಾವು ಈ ಒಂದು ಕೆಲಸಕ್ಕೆ ಮುಂದಾಗಿದ್ದೀವಿ. ಈ ಒಂದು ಡಿಜೆ ಹಚ್ಚೋದು ಬಂದ್ ಮಾಡಬೇಕಂತ ನಾನು
ಎಲ್ಲ ಡಿಜೆ ಮಾಲಕರಿಗೆ ಹಾಗೂ ಎಲ್ಲರಿಗೆ PSI ಸಿಬ್ಬಂದಿಯವರಿಗೆ, ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ಸರ್ಕಾರಕ್ಕೆ ನಾವು ನಮ್ಮ ಗ್ರಾಮಸ್ಥರ ವತಿಯಿಂದ ಮನವಿ ಮಾಡಿಕೊಳ್ಳುತ್ತೇವೆ. ಬರ್ತಕ್ಕಂಥ ಗಣೇಶ ವಿಸರ್ಜನೆ ಸಮಯದಲ್ಲಿ ಅಥವಾ ಮುಂದೆ ಯಾವ ಬರ್ತಕ್ಕಂಥ ಜಯಂತಿಯ ಸಮಯದಲ್ಲಿ DJ ಬಳಸಬಾರ್ದಂತ ಅಂಕ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ಸರ್ವಾನುಮತದಿಂದ ಒಂದು ಠರಾವನ್ನ ಪಾಸ್ ಮಾಡಿ ಇವತ್ತಿನ ದಿನ ಅಂಕ್ಲಿ PSI ಅವರಿಗೆ ನಾವು ಎಲ್ಲ ಪಂಚಾಯಿತಿ ಸದಸ್ಯರು ಕೂಡಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. DJ ಇಂದ ಈಗಿನ ಯುವ ಪೀಳಿಗೆ ಕುಡಿತಕ್ಕೆ ಒಳಗಾಗ್ತಿದ್ದು, ಕುಡಿತ ಹಾಗೂ ಗಾಂಜಾ ದುಶ್ಚಟಗಳಿಗೆ ಒಳಗಾಗ್ತಿದ್ದು. ಆದ ಕಾರಣ ನಾವು ಅಂಕಲಿ ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಒಟ್ಟುಗೂಡಿ ಸರ್ವಾನುಮತದಿಂದ ಒಂದು ಠರಾವನ್ನು ಪಾಸ್ ಮಾಡಿ DJಯನ್ನ ಇವತ್ತಿಂದ ಬ್ಯಾನ್ ಮಾಡ್ಬೇಕಂತ ನಾವು PSI ಹಾಗೂ DSP SP ಬೆಳಗಾವಿ ಜಿಲ್ಲೆ SP ಅವರಿಗೆ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಪ್ರಕಾರ ಎಲ್ಲ ಮಂಡಳಿಯವರು ಸಹಕಾರ ನೀಡಬೇಕಂತ ಎಲ್ಲ ಗಣಪತಿ ಮಂಡಳಿಯವರಿಗೆ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ.